ತುಳಿತ ಪ್ರಕರಣ ರಾಜಕೀಯ ಸಮರಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದೆ. ಒಂದು ಕಡೆ ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು, ಸರ್ಕಾರವೇ ಈ ನಿರ್ಲಕ್ಷ್ಯಕ್ಕೆ ಕಾರಣ, ಈ ಅಮಾಯಕರ ಬಲಿಯನ್ನ ಪಡೆದುಕೊಂಡಿದೆ ಅಂತ ಆರೋಪವನ್ನ ವಹಿಸ್ತಾ ಇದ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಪರವಾಗಿ ಮಾತಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ಶಾಸಕರು ಚಿಕ್ಕಮಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸರ್ಕಾರ ಫೇಲ್ಯೂರ್ ಆಗಿದ್ದು ನಿಜ, ಆದ್ರೆ ಪೆಹಲ್ಗಾಮ್ನಲ್ಲಿ ನಡೆದಂತಹ 26 ಮಂದಿ ಅಮಾಯಕರ ಪ್ರಾಣ ಬಲಿಗೆ ಕೇಂದ್ರ ಸರ್ಕಾರ ಫೇಲ್ಯೂರ್ ಆಗಿತ್ತು. ಈ ವೇಳೆಯಲ್ಲಿ ನಾವೇನಾದ್ರೂ ನರೇಂದ್ರ ಮೋದಿ ಅವರು ರಾಜೀನಾಮೆ ನೀಡಬೇಕು ಅಂತ ಕೇಳಿದ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. 26 ಮಂದಿ ಅಮಾಯಕರು ಪ್ರವಾಸಿಗರು ಬಲಿಯಾಗಿದ್ರು. ಆ ಸಂದರ್ಭದಲ್ಲಿ ಇಂತಹ ಸಮಯದಲ್ಲಿ ನರೇಂದ್ರ ಮೋದಿ ಅವರು ರಾಜೀನಾಮೆ ನೀಡಿದ್ರ? ಹಾಗೂ ಇದಕ್ಕೆ ಯಾರು ಕೂಡ ರಾಜೀನಾಮೆಯನ್ನ ನೀಡುವಂತಹ ಅವಶ್ಯಕತೆ ಇಲ್ಲ, ತನಿಖೆ ಆಗಬೇಕು, ಯಾರು ತಪ್ಪಿತಸ್ಥರು ಅನ್ನೋದು ತಿಳಿದುಕೊಂಡ ನಂತರ ತಪ್ಪಿತಸ್ಥರಿಗೆ ಶಿಕ್ಷೆ ಆಗತ್ತೆ ಅನ್ನೋದನ್ನ ಸಚಿವ ಸತೀಶ್ ಜಾರಕಿಹೊಳಿ ಚಿಕ್ಕಮಗಳೂರಿನಲ್ಲಿ ಹೇಳಿಕೆಯನ್ನ ನೀಡಿರುವಂತದ್ದು. ಸಂಪತ್ ಸಿಂಚನ, ಇಲ್ಲೊಂದು ವಿಚಾರವನ್ನ ನೀವು ಗಮನಿಸಬೇಕಾಗತ್ತೆ. ಈ ರಾಜಕೀಯ ಅನ್ನೋದು ಎಲ್ಲಿ ತನಕ ಹೋಗುತ್ತೆ ಅಂತ ಹೇಳಿ. ಒಂದ್ ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಈ RCB ಚಿನ್ನಸ್ವಾಮಿ ಸ್ಟೇಡಿಯಂ ಸಮೀಪ ನಡೆದಿರುವಂತಹ ಕಾಲ್ತುಳಿತ ಪ್ರಕರಣ, ಹಾಗೇನೆ ಪಹಲ್ಗಾಮ್ ಉಗ್ರ ದಾಳಿ ವಿಚಾರವಾಗೂ ಕೂಡ ಎರಡಕ್ಕೂ ಕಂಪ್ಯಾರಿಸನ್ ಮಾಡಿ ಮಾತನಾಡ್ತಾ ಇದ್ದಾರೆ. ಇನ್ನೂ ಕೆಲವೊಂದಿಷ್ಟು ಜನ ಕುಂಭಮೇಳದ ವಿಚಾರವನ್ನು ಕೂಡ ಇಲ್ಲಿ ರಾಜಕೀಯಕ್ಕೆ ತರ್ತಾ ಇದ್ದಾರೆ. ಓಕೆ, ಇರ್ಲಿ, ಅವರು ರಾಜಕೀಯ ನಾಯಕರು, ಅವರು ಆರೋಪ ಮಾಡ್ಕೊಳ್ಳೋದು, ಪ್ರತ್ಯಾರೋಪ ಮಾಡ್ಕೊಳ್ಳೋದು ಸರ್ವೇ ಸಾಮಾನ್ಯ. ಒಂದು ವಿಚಾರವನ್ನ ಗಮನದಲ್ಲಿಟ್ಕೊಳ್ಬೇಕು. ಪಹಲ್ಗಾಮ್ ದಾಳಿ ಆದಂತ ಸಂದರ್ಭದಲ್ಲಿ ಅಲ್ಲಿ ಭದ್ರತಾ ವೈಫಲ್ಯ ಆಗಿತ್ತು, ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿತ್ತು ಎನ್ನುವಂಥದ್ದು ವೆರಿ ಕ್ಲಿಯರ್. ಅಲ್ಲೂ ಕೇಂದ್ರ ಸರ್ಕಾರದ ತಪ್ಪಿತ್ತು. ಆದ್ರೆ ಇಲ್ಲಿ RCB ವಿಜಯೋತ್ಸವದ ಸಂದರ್ಭದಲ್ಲಿ RCB ಅವರು ಗೆದ್ದಿದ್ದಾರೆ. RCB ಅವರು ಗೆದ್ದಂತ ಸಂದರ್ಭದಲ್ಲಿ ಅವರನ್ನ ಸನ್ಮಾನಿಸ್ತೇವೆ ಅಂದಾಗ ಸಾಕಷ್ಟು ಜನ ಬರ್ತಾರೆ ಎನ್ನುವಂಥದ್ದು ವೆರಿ ಕ್ಲಿಯರ್ ಆಗಿ ಅವರಿಗೂ ಕೂಡ ಗೊತ್ತಿರುತ್ತೆ. ಅಂತ ಸಂದರ್ಭದಲ್ಲಿ ಸರ್ಕಾರವೇ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತೆ ಅಂದಾಗ ಜನ ಬರಲ್ವಾ? ಭದ್ರತೆಯನ್ನ ಕಲ್ಪಿಸಬೇಕಲ್ವಾ? ಭದ್ರತೆ ಬಗ್ಗೆ ಇವರು ಮುಂದಾಲೋಚನೆಯನ್ನ ಮಾಡಿದ್ರ? ಪೊಲೀಸ್ ಇಲಾಖೆ ಜೊತೆ ಇಲ್ಲಿ ಸರಿಯಾಗಿ ಕಮ್ಯುನಿಕೇಶನ್ ಮಾಡಿದ್ರ? ಇಲ್ಲಿ ಏನು ಈ ವಿಜಯೋತ್ಸವವನ್ನು ನೋಡೋಕೆ ಬಂದವರು ವಿಧಾನಸೌಧದ ಎದುರುಗಡೆನೂ ಬರ್ತಾರೆ, ಚಿನ್ನಸ್ವಾಮಿ ಸ್ಟೇಡಿಯಂಗೂ ಬರ್ತಾರೆ. ಏನ್ ಭಾರಿ ದೂರ ಅಲ್ಲ, ಇಲ್ಲಿಂದ ಅಲ್ಲಿಗೆ, ಅಲ್ಲೇ ಹತ್ತಿರ ಇರುವಂತ ಜಾಗ ಅದು. ಅಲ್ಲಿಗೆ ಬಂದವರು ಇಲ್ಲಿಗೆ ಬರ್ತಾರೆ. ಸ್ವಲ್ಪ ಜ್ಞಾನ ಇರಬೇಕಿತ್ತು. ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡುವಂತ ಸಂದರ್ಭದಲ್ಲಿ ನಾನು ಆಗ್ಲೂ ಕೂಡ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೆ, ಇಲ್ಲಿ ನೀವು ಪೊಲೀಸ್ ಅಧಿಕಾರಿಗಳನ್ನ ಏನು ಭದ್ರತಾ ವೈಫಲ್ಯವನ್ನ ನೀಡಿ ಅಮಾನತು ಮಾಡಿದ್ರಿ. ಆದ್ರೆ ಈ ಕಾರ್ಯಕ್ರಮಕ್ಕೆ ಪ್ಲಾನ್ ಮಾಡಿದಂತ IAS ಅಧಿಕಾರಿಗಳ ಬಗ್ಗೆ ಏನ್ ಕ್ರಮವನ್ನ ತೆಗೆದುಕೊಂಡ್ರಿ? ಅವ್ರು ಹೊರಡಿಸಿದಂತ ಸುತ್ತೋಲೆ, ಅವರ ನೋಟಿಫಿಕೇಶನ್, ಇದರ ಬಗ್ಗೆ ಕ್ಲಿಯರ್ ಆಗಿ ಡೀಟೇಲ್ಸ್ ಇದ್ರೂ ಕೂಡ ಸರ್ಕಾರ ಅವ್ರ ವಿರುದ್ಧ ಏನ್ ಕ್ರಮವನ್ನ ತೆಗೆದುಕೊಳ್ತು ಸದ್ಯಕ್ಕಿರುವಂತ ಪ್ರಶ್ನೆ ಇದೆ. ಹಾಗೆ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ, ಕಂಪ್ಯಾರಿಸನ್ ಮಾಡಿ ಮಾತನಾಡುವಂತ ಕೆಲಸ. ದಯವಿಟ್ಟು ರಾಜಕೀಯ ನೀವು ಯಾವುದೇ ರೀತಿಯಾಗಿ ಮಾಡ್ಕೊಳ್ಳಿ, ಇಲ್ಲಿ ಸತ್ತಿರುವಂಥದ್ದು 11 ಜನ ಅಮಾಯಕರು. ಅವ್ರು ಯಾರ್ದೋ ಅವರ ಹಿನ್ನೆಲೆ ಅಥವಾ ಅವ್ರು ಹೇಗಿದ್ರು, ಅವ್ರು ಮುಂದೆ ಬಾಳಿ ಬದುಕಬೇಕಾದವರು, ಅವರ ಭವಿಷ್ಯ ಹೇಗಿತ್ತು, ಅದರ ಬಗ್ಗೆ ಯಾರು ಕೂಡ ಯೋಚನೆ ಮಾಡದಂತೆ ಕಾಣ್ತಾ ಇಲ್ಲ. ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರು ಇದೇ ವಿಚಾರವಾಗಿ ಏನ್ ಮಾತನಾಡಿದ್ರು ಬನ್ನಿ ನೋಡೋಣ. ಜೊತೆ ನಾವೆಲ್ಲ ಫೇಲ್ಯೂರ್ ಆಗದಂತೆ ನಿಜ. ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ. ಹಿಂದಿನ ಸರ್ಕಾರಗಳು ಕೂಡ ಭಾಳಷ್ಟು ಘಟನೆಗಳು ನಡೆದಿದೆ. ಅವಾಗ ಯಾರು ಕೂಡ ರಾಜೀನಾಮೆ ಕೊಡಲಿಕ್ಕೆ ನಾವು ಒತ್ತಾಯ ಮಾಡಿಲ್ಲ. ಆದರೆ ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು. ಅಂದರೆ ಹೆಂಗೆ ನಾವು ಪಾಕಿಸ್ತಾನ ಜೊತೆ ಯುದ್ಧ ಆದಾಗ ಎಲ್ಲ ಪಕ್ಷ ಕೂಡ BJPಗೆ ಸಪೋರ್ಟ್ ಮಾಡಿತು, ಅಲ್ಲಿ ಕೂಡ ಫೇಲ್ಯೂರ್ ಆಗಿತ್ತು. ಅದು ಕೂಡ ಅದನ್ನು ಯಾರೂ ಕೂಡ ಎತ್ತಿಲ್ಲ. ಇವಾಗ ಇದನ್ನು ಸಮಸ್ಯೆ ಪರಿಹಾರ ಹೆಂಗೆ ಮಾಡೋದು ಅನ್ನೋದು ಮುಖ್ಯ. ರಾಜೀನಾಮೆ ಕೊಡೋದು ಮುಖ್ಯ ಅಲ್ಲ. ನಾವು ಕೊಡ್ಬೇಕಾದ್ರೆ ಮೋದಿಯವ್ರ ರಾಜೀನಾಮೆ ನಾವು ಆಗ್ರಹ ಮಾಡ್ತಿದ್ವಿ, ಅದು ಸರಿಯಾದ ಕ್ರಮ ಅಲ್ಲ ಅಂತ ನಾವು ಬಿಟ್ಟಿದ್ದೀವಿ. ಅದೇ ಮಾದರಿಯಲ್ಲಿ ಕೂಡ ಅವರು ಬರಬೇಕು. ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅದು ಏನಿದ್ರು ನೇರವಾಗಿ CM ಅವ್ರು ಮಾತಾಡಿರ್ಬೋದು, ನನಗೆ ಗೊತ್ತಿಲ್ಲ. ನಾನು ನಿನ್ನೆ ನಿಮಗೆ ಹೇಳಿದೆ, ಇದು ತನಿಖೆಯಿಂದ ಹೊರಗೆ ಬರಬೇಕು. ಯಾರ್ದು ಸರಿಯಾಗಿ ಕೆಲಸ ನಿರ್ವಹಿಸಿಲ್ಲ, ಯಾರ ಪಾತ್ರ ಸರಿ ಇಲ್ಲ ಅನ್ನೋದು ವರದಿ ಬಂದಾಗ ಗೊತ್ತಾಗ. ಯಾಕಂದ್ರೆ ಯಾರು ಯಾವಾಗ ಟೈಮ್ ಕೊಟ್ಟರು, ಯಾವಾಗ ಪರ್ಮಿಷನ್ ನಿರಾಕರಿಸಿದ್ರು, ಯಾವಾಗ ಕೊಟ್ಟರು, ಇದು ಯಾರಿಗೂ ಗೊತ್ತಿಲ್ಲ. ಸೊ ಇನ್ನೂ ಮುಚ್ಚಿದ ಕೆಂಡ ಆಗಿದೆ ಅದು. ಆಗಲಿ, ಅದೇ CIDಯಿಂದ ಹೊರಗೆ ಬರಲಿ, ಯಾವುದೋ ಜಿಲ್ಲಾಧಿಕಾರಿಯಿಂದ ಬರಲಿ, ಒಟ್ಟಾಗಿ ಹೊರಗೆ ಬರಲಿ. ಸದ್ಯಕ್ಕಂತಿಲ್ಲ, ಆಮ್ಯಾಗ ಮಾಡ್ಬೋದು, ಮಾಡೋ ವಿಚಾರ ಇದೆ. ಸದ್ಯಕ್ಕಂತಿಲ್ಲ, ಅಗತ್ಯ ಇಲ್ಲವೇ ಇಲ್ಲ. ಹಂಗೆ ಕೊಡ್ಬೇಕಾದ್ರೆ ಭಾಳಷ್ಟು ಮಂದಿ ಕೊಡಬೇಕಾಗಿತ್ತಲ್ರ. BJPಯಲ್ಲಿ 11 ವರ್ಷದಲ್ಲಿ ಸಾಕಷ್ಟು ಘಟನೆ ಆಗಿದೆ, ಏನೆಲ್ಲ ಆಗಿದೆ.